ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ 5ನೇ ಪ್ರಶ್ನೆ. ಮರುಭೂಮೀಕರಣಕ್ಕೆ ಮುಖ್ಯ ಕಾರಣ. ಆಪ್ಷನ್ ಎ, ದನ ಕರುಗಳಿಂದ ಅತಿಯಾಗಿ ಹುಲ್ಲನ್ನು ಮೇಯಿಸುವಿಕೆ. ಆಪ್ಷನ್ ಬಿ, ಹೆಚ್ಚಿನ ಮಳೆ. ಆಪ್ಷನ್ ಸಿ, ಹೆಚ್ಚಿನ ಗಾಳಿ ಬೀಸುವಿಕೆ. ಆಪ್ಷನ್ ಡಿ, ಕಾಡುಗಳ ನಾಶ. ಇಲ್ಲಿ ನೋಡಿ ಮಕ್ಕಳೇ, ಮರುಭೂಮೀಕರಣಕ್ಕೆ ಮುಖ್ಯ ಕಾರಣ ಏನಾಗುತ್ತೆ ಅಂದ್ರೆ ಮಣ್ಣಿನ ಸವಕಳಿ ಆಗುತ್ತೆ. ಮೇಲ್ಪದರದ ಮಣ್ಣು ಫಲವತ್ತಾದ ಮಣ್ಣೆಲ್ಲ ಕೊಚ್ಕೊಂಡು ಹೋದಾಗ ಅಲ್ಲಿ ಮರುಭೂಮೀಕರಣ ಪ್ರಾರಂಭವಾಗತ್ತೆ. ಹಾಗಾಗಿ ಇಲ್ಲಿ ದನಕರುಗಳಿಂದ ಅತಿಯಾಗಿ ಹುಲ್ಲನ್ನ ಮೇಯಿಸುವಾಗ, ದನಕರುಗಳು ಒಂದು ಲಿಮಿಟ್ ಅಲ್ಲಿ ಹುಲ್ಲನ್ನ ಮೆಂದ್ರೆ ಸರಿ, ಆದ್ರೆ ಅತಿಯಾಗಿ ಹುಲ್ಲನ್ನ ಮೇಯಿಸಿದಾಗ ಏನಾಗುತ್ತೆ ನಿಮಗ್ ಗೊತ್ತು. ದನಕರುಗಳು ಏನ್ ಮಾಡ್ತವೆ, ಯೂಶುವಲಿ ಫೋರ್ಸ್ ಅಲ್ಲಿ ಹುಲ್ಲನ್ನ ಕೀಳ್ತವೆ ಅಲ್ವಾ. ಅವಾಗ ಏನಾಗುತ್ತೆ, ಅದು ಹೆಚ್ಚಿನ ಬಾರಿ ಬೇರಿನ ಸಮೇತನೇ ಹುಲ್ಲು ಬಂದ್ಬಿಡುತ್ತೆ. ಹಾಗಾಗಿ ಆ ಪ್ರದೇಶದಲ್ಲಿ ಏನಾಗುತ್ತೆ, ಮಣ್ಣಿನ ಸವಕಳಿ ಉಂಟಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೆಚ್ಚಿನ ಗಾಳಿ ಮತ್ತೆ ಮಳೆ ಇರಬಹುದು. ಆ ಸಂದರ್ಭದಲ್ಲಿ ಮೇಲ್ಪದರದ ಮಣ್ಣು ಕೊಚ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಮರುಭೂಮೀಕರಣ ಉಂಟಾಗುತ್ತೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಫಲವತ್ತಾಗಿರುವಂತಹ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತಲ್ಲ, ಹಾಗಾಗಿ ಮೇಲ್ಪದರದ ಮಣ್ಣು ಯಾವುದು ಕಡಿಮೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಅಲ್ಲಿ ಮರುಭೂಮೀಕರಣಕ್ಕೆ ಮುಖ್ಯ ಕಾರಣ ಅಂದ್ರೆ ಆಪ್ಷನ್ ಎ, ದನ ಕರುಗಳಿಂದ ಅತಿಯಾಗಿ ಹುಲ್ಲನ್ನು ಮೇಯಿಸುವಿಕೆ. ಮತ್ತೊಂದು ಏನಾಗುತ್ತೆ ಅಂದ್ರೆ, ದನ ಕರುಗಳು ಓಡಾಡ್ತಾವಲ್ಲ, ಅವು ಪದೇ ಪದೇ ಓಡಾಡಿದಾಗ ಆ ಜಾಗ ಗಟ್ಟಿ ಆಗ್ಬಿಡುತ್ತಲ್ಲ, ಅವು ಹುಲ್ಲನ್ನು ಮೆಂದಿರ್ತವೆ, ಆ ಜಾಗ ಕೂಡ ಗಟ್ಟಿ ಆಗ್ಬಿಡ್ತದೆ. ಈ ಕಾರಣದಿಂದ ಅಲ್ಲಿನ ಫಲವತ್ತತೆ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇದು ಮರುಭೂಮೀಕರಣಕ್ಕೆ ನಾಂದಿಯಾಗಿದೆ ಅಂತ ಹೇಳ್ತೀವಿ. ಹೆಚ್ಚಿನ ಮಳೆ, ಇದು ಹೌದು, ಹೆಚ್ಚಿನ ಮಳೆ ಆದ್ರೆ ಮರುಭೂಮೀಕರಣ. ಆದ್ರೆ ಯಾವಾಗ ಅಂದ್ರೆ ಹೆಚ್ಚಿನ ಸಸ್ಯಗಳು ಎಲ್ಲ ಇರ್ಲಿಲ್ಲ, ಮಣ್ಣಿನ ಸವಕಳಿ ಜಾಸ್ತಿ ಆಯ್ತು ಅಂದ್ರೆ ಚಾನ್ಸಸ್ ಇದೆ. ಬಟ್ ನಾವ್ ಇದನ್ನ ಡೈರೆಕ್ಟ್ ಆಗಿ ಆನ್ಸರ್ ಅಂತ ಕನ್ಸಿಡರ್ ಮಾಡೋಕ್ ಆಗೋದಿಲ್ಲ. ಹೆಚ್ಚಿನ ಗಾಳಿ ಬೀಸುವಿಕೆ, ಇದು ಕೂಡ ತಪ್ಪಾದ ಉತ್ತರ. ಡಿ, ಕಾಡುಗಳ ನಾಶ. ಕಾಡುಗಳ ನಾಶ ಕೂಡ ಕಾರಣವಾಗುತ್ತೆ, ಆದ್ರೆ ಇಲ್ಲಿ ದನ ಕರುಗಳಿಂದ ಅತಿಯಾಗಿ ಹುಲ್ಲನ್ನು ಮೇಯಿಸುವಿಕೆ ಅನ್ನೋದನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಯ ಬದಲಾಗಿ ನಾವು ಆಪ್ಷನ್ ಎ, ದನ ಕರುಗಳಿಂದ ಅತಿಯಾಗಿ ಹುಲ್ಲನ್ನು ಮೇಯಿಸುವಿಕೆ, ಇದನ್ನ ಸರಿಯಾದ ಉತ್ತರವನ್ನಾಗಿ ಕನ್ಸಿಡರ್ ಮಾಡಿ. ಇಲ್ಲಿ ದನಗಳು ಹುಲ್ಲನ್ನ ಬೇರ್ ಸಮೇತ ತಿನ್ನೋದ್ರಿಂದ ಜೋರಾದ ಗಾಳಿ ಮತ್ತೆ ಮಳೆ ಬಂದಾಗ ಏನಾಗುತ್ತೆ, ಮೇಲ್ಪದರದ ಮಣ್ಣೆಲ್ಲ ಹೋಗಿ ಮರುಭೂಮೀಕರಣಕ್ಕೆ ಕಾರಣವಾಗುತ್ತೆ. ಥ್ಯಾಂಕ್ ಯು.